ಹಾಯ್ ಫ್ರೆಂಡ್ಸ್, ಮಂಜು ಟಿಪ್ಸ್ ಅಂಡ್ ರೆಸಿಪಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಇಷ್ಟು ದಿನ ನಾನು ಯಾವುದು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಇವತ್ತಿಂದ ನೋಡಿ ನಂದು ವಿಡಿಯೋ ಬರ್ತಾ ಇರುತ್ತೆ. ಸೆಕೆಂಡ್ ಸೀಸನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನೋಡಿ, ಇದು ನಂದು ಟೆರೆಸ್ ಗಾರ್ಡನ್. ಈಗ ನಾವು ಕಿಚನ್ಗೆ ಹೋಗೋಣ. ಈಗ ನಾವು ಕಿಚನ್ಗೆ ಬಂದಿದ್ದೀವಿ. ನಾವಿವತ್ತು ಕಾಜೂನ್ ಪೊಟ್ಯಾಟೊ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನಾನು ಇವಾಗ ಇದಕ್ಕೆ ಬೇಕಾಗಿರುವಂಥದ್ದು, ಈಗ ನಮಗೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟೇ ಆಲೂಗಡ್ಡೆ. ನಾನಿಲ್ಲಿ ಸಣ್ಣ ಆಲೂಗಡ್ಡೆ ತಗೊಂಡಿದ್ದೀನಿ. ಈಗ ನಾನು ಇದಕ್ಕೆ ಸಣ್ಣ ಆಲೂಗಡ್ಡೆ ತಗೊಂಡಿದ್ದೀನಿ. ಈ ಆಲೂಗಡ್ಡೆನ ನಾವು ಬೇಯೋದಕ್ಕೆ ಇಡೋಣ. ಇದಕ್ಕೆ ನಾವು ಬೇಯುವಾಗಲೇ ಸ್ವಲ್ಪ ಉಪ್ಪು ಹಾಕ್ಬೇಕಾಗತ್ತೆ. ಇದು ಬೇಯೋದಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಈಗ ಆಲೂಗಡ್ಡೆ ಬೇಯುವಷ್ಟೊತ್ತಿಗೆ ನಾವು ಇದಕ್ಕೆ ಬೇಕಾಗಿರೋ ಡಿಪ್ ತಯಾರು ಮಾಡ್ಕೊಳ್ಳೋಣ. ಈ ಡಿಪ್ಗೆ ನಾನು ಪನ್ನೀರಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲರೂ ಜಾಸ್ತಿ ಮಯೋನೀಸ್ ಅಲ್ಲಿ ಮಾಡ್ತಾರೆ, ಬಟ್ ನಾವು ಇದಕ್ಕೆ ಸ್ಪೆಷಲ್ ಆಗಿ ಪನ್ನೀರಲ್ಲಿ ಮಾಡೋಣ. ಇದಕ್ಕೆ ನಾನು ಇದರಲ್ಲಿ ಒಂದು 50 ಗ್ರಾಮ್ ಅಷ್ಟು ಪನ್ನೀರ್ ತಗೊಂಡಿದ್ದೀನಿ. ಒಂದು 7-8 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಒಂದು 7-8 ಹಾಗೆ ಗೋಡಂಬಿ ತಗೊಂಡಿದ್ದೀನಿ. ಒಂದು ಸ್ವಲ್ಪ ನಾನು ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹಾಗೆ ಗಟ್ಟಿ ಮೊಸರಿದ್ರೆ ಗಟ್ಟಿ ಮೊಸರು ತಗೋಬಹುದು. 2 ಸ್ಪೂನ್ ಅಷ್ಟು ಮೊಸರು ಹಾಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ಇದಿವಾಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ಈಗ ಇದನ್ನ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದು ನೀವು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬಹುದು ನೋಡ್ಕೊಂಡು. ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಇದರಷ್ಟು ನಿಂಬೆಹಣ್ಣು ಹಾಕ್ತೀನಿ. ಈಗ ಇದು ಬೆಂದಿದೆಯಾ ನೋಡೋಣ. ಇದು ಒಂದು ಚಾಕು ಅಥವಾ ಸ್ಪೂನ್ ಹಾಕಿ ಹಿಂಗಂದ್ರೆ ಇದು ಇಷ್ಟೊಂದು ಮುಕ್ಕಾಲಷ್ಟು ಬೆಂದ್ರೆ ಸಾಕಾಗುತ್ತೆ. ಇದಿಷ್ಟು ಬೆಂದಿರೋದು ಸಾಕು. ಈಗ ಇದನ್ನ ಒಂಚೂರು ನೀರು ತೆಕ್ಕೊಂಡು ಬರ್ತೀನಿ ನಾನು. ಈಗ ನಾನು ಇದಕ್ಕೊಂದು ಸ್ಲರಿ ಮಾಡ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ತಗೊಳ್ತಾ ಇದ್ದೀನಿ. 1-2 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್, ಒಂದು ಅರ್ಧ ಅಥವಾ 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಈ ಕನ್ಸಿಸ್ಟೆನ್ಸಿ ಸಾಕು. ಈಗ ಇದು ಆಲೂಗಡ್ಡೆನ ನಾನಿಲ್ಲಿ ಸಿಪ್ಪೆ ಸಹಿತನೇ ಬೇಯಿಸಿರೋದು. ಆಲೂಗಡ್ಡೆನ ನಾನು ಸ್ವಲ್ಪ ಈ ತರ ಮ್ಯಾಶ್ ಮಾಡ್ಕೊಳ್ತೀನಿ. ಈ ಸ್ಲರಿಗೆ ಅದ್ತೀನಿ. ಈಗ ಇದು ಕೋಟ್ ಆಗಿರುವಂತದ್ದನ್ನ ತವದ ಮೇಲೆ ಹಾಕೊಳ್ತಾ ಇದ್ದೀನಿ. ಹಾಗೆ ಎಲ್ಲಾನು ಅಷ್ಟೇನೆ ಒಂದ್ ಸ್ವಲ್ಪ ಈ ತರ ಮ್ಯಾಶ್ ಮಾಡಿ ಕೋಟ್ ಮಾಡಿ ಈಗ ಇದನ್ನ ನಾನು ಉಲ್ಟಾ ಮಾಡ್ತಾ ಇದ್ದೀನಿ. ಈಗ ಇದಾಗಿದೆ. ಇದು ಹೇಗೆ ಸರ್ವ್ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ನಾನು ಅವಾಗಲೇ ಮಾಡ್ಕೊಂಡಿರೋ ಡಿಪ್ ಹಾಕ್ತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ಇದನ್ನ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ये तो एकदम मुझे चाट की याद आ गई ये खा के। ये तो काफ़ी मतलब दिल्ली वाली जो चाट नहीं होती क्या, वैसी लग रही है। और खा के बड़ा ही मज़ा आ रहा है, क्योंकि मैं बहुत बड़ा फ़ैन हूँ सैंडविच का। सैंडविच में जो अंदर होता है ना, मतलब भरा हुआ मायोनीज और सारे क्रीम्स वगैरह, तो मुझे हल्की सी सैंडविच की भी याद आ गई। ओवरऑल देखेंगे तो इसकी टेस्ट बहुत अच्छी है, और थोड़ा सा मॉडर्न टाइप ऑफ बोल सकते हो इसको। आज के टाइम पे चलने वाली बहुत अच्छी डिश है। अगर खा के देखोगे तो बिल्कुल तुम्हें सैंडविच के अंदर की टॉपिंग जो होगी ना, मायोनीज वगैरह, उसकी टेस्ट आएगी। बहुत ही बढ़िया लगा, एकदम नेचुरल है। अगर तुम्हें मायोनीज की टेस्ट अगर नेचुरल वे में चाहिए तो ये डिश बिल्कुल ट्राई करना, ठीक है। ಇದು ನಾನು ತಿಂತಾ ಇರೋದು ಕಜೂನ್ ಪೊಟ್ಯಾಟೊ. ತುಂಬಾ ಚೆನ್ನಾಗಿದೆ, ಟೇಸ್ಟಿ ಆಗಿದೆ.
ಮಾಡ್ಲಿಕ್ಕೂ ಈಸಿ, ತಿನ್ಲಿಕ್ಕೂ ಈಸಿ.